ನಾನು ಮೆಟ್ ಹೆಲ್ತ್ ಟಿವಿಯಿಂದ ಡಾಕ್ಟರ್ ಪದ್ಮಾ ಮಾತಾಡೋದು. ಮೆಟ್ ಹೆಲ್ತ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಟ್ಯಾಪ್ ಮಾಡಿ ನಮ್ಮ ಹೊಸ ವಿಡಿಯೋಸ್ ನಿಮಗೆ ಅಪ್ಲೋಡ್ ಆದ ಕೂಡಲೇ ತಿಳಿಲಿಕ್ಕೆ. ಇದು ಅಂಜಲಿಯ 14ನೇ ವಾರ. ಈ ವಾರದಲ್ಲಿ ಅಂಜಲಿಯ ಹೊಟ್ಟೆ ಚೂರು ಕಾಣುತ್ತಾ ಇದೆ. ಅವಳಿಗೆ ಸ್ವಲ್ಪ ಹಸಿವು ಹೆಚ್ಚಾಗಿದೆ. ಅವಳ ಅಮ್ಮ ಅವಳಿಗೆ ವಿವಿಧ ರಕವಾದ ತಿಂಡಿಗಳನ್ನು ಮಾಡಲಿಕ್ಕೆ ಆತೃತವಾಗಿದ್ದಾರೆ. ಮಾತ್ರ ಅಂಜಲಿ ಅವಳ ತಾಯಿಗೆ ಹೇಳುತ್ತಾಳೆ, ಅಮ್ಮ, ನಾನು ಯಾವಾಗಲೂ ಪೌಷ್ಟಿಕ ಪದಾರ್ಥವೇ ತಿನ್ನಬೇಕು. ಯಾಕಂದರೆ ನನ್ನ ಮಗುವಿನ ಬೆಳವಣಿಗೆಗೆ ನನ್ನ ಆಹಾರ ಮೇಲೆಯೇ ನಿರ್ಧಾರವಾಗಿದೆ. ಅಂಜಲಿಯ ತಾಯಿ ತನ್ನ ಮಗಳಿಗೆ ಪೌಷ್ಟಿಕ ಹಾಗೂ ರುಚಿಯಾದ ಅಡಿಗೆ ಮಾಡಿ ಹಾಕುತ್ತಾಳೆ. ಅಂಜಲಿ ತನ್ನ ತಾಯಿ ಮಾಡಿದ ರುಚಿಯಾದ ಅಡಿಗೆ ತಿಂದು ಸಂತೋಷವಾಗುತ್ತಾಳೆ. ಈ ವಾರ ಮಗುವಿನಲ್ಲಿ ಏನಾಗುತ್ತದೆ ಎಂದು ತಿಳಿದುಕೊಳ್ಳೋಣ. ಮಗು ವೇಗವಾಗಿ ಬೆಳೀತಾ ಇದೆ. ಜರಾಯು ಕೆಲಸ ಮಾಡಲಿಕ್ಕೆ ಶುರುವಾಗಿದೆ ಹಾಗೂ ಮಗುವಿಗೆ ಅದು ಆಕ್ಸಿಜನ್, ಪ್ರೋಟೀನ್ ಹಾಗೆ ಎಲ್ಲ ಪೌಷ್ಟಿಕ ತತ್ವಗಳನ್ನು ಸೇರಿಸುತ್ತಾ ಇದೆ. ಮಗುವಿನ ಕಿವಿ ಹಾಗೆ ಕಿವಿಯ ಎಲುಬು ಈಗಾಗಲೇ ಬೆಳೆದಾಗಿದೆ ಮತ್ತು ಮಗು ನಿಮ್ಮನ್ನು ಸ್ವಲ್ಪ ಕೇಳಿಸ್ಕೊಳ್ಬಹುದು. ಮಗುವಿನ ಗಂಟ್ಲಿನ ಕೊರಳು ಕೂಡ ಈಗಾಗಲೇ ಬೆಳೆದಿರುತ್ತದೆ. ಅಂಜಲಿಯ ಗರ್ಭಸಂಚಿ ಈಗ ಕೆಳೆ ಹೊಟ್ಟೆಯಲ್ಲಿ ಇನ್ನೂ ಇದ್ದರೂ ಮೆಲ್ಲನೆ ದೊಡ್ಡದಾಗ್ತಾ ಇದೆ, ಹಾಗೆ ಮೇಲೆ ಹೊಟ್ಟೆಗೆ ಬರಬಹುದು. ಅಂಜಲಿಗೆ ಸ್ವಲ್ಪ ಸಮಯ ಸಂತೋಷ ಹಾಗೆ ಸ್ವಲ್ಪ ಸಮಯ ಬೇಜಾರವಾಗುತ್ತದೆ. ಇದು ಆಗೋದು ಸಹಜ. ಇದರಿಂದ ಅವಳು ಗಾಬರಿ ಪಡಲಿಕ್ಕೇನೂ ಇಲ್ಲ. ನಿಮಗೂ ಈ ಥರ ಮೂಡ್ ಚೇಂಜಸ್ ಅನಿಸುತ್ತಾ ಇದ್ರೆ ಗಾಬರಿ ಆಗಬೇಡಿ. ಇದು ಸ್ವಲ್ಪ ಗರ್ಭಿಣಿ ಹೆಂಗಸರಲ್ಲಿ ಇರುತ್ತದೆ. ಮೆಲ್ಲನೆ ನೀವು ಆರಾಮ ಪಡೆಯುತ್ತೀರಿ. ಇನ್ನು ಅಂಜಲಿಗೆ 15ನೇ ವಾರದಲ್ಲಿ ಏನಾಗುತ್ತದೆ ಎಂದು ನೋಡಲಿಕ್ಕೆ ನಮ್ಮ ಬರುವ ಎಪಿಸೋಡ್ ನೋಡಲಿಕ್ಕೆ ಮರೆಯಬೇಡಿ.